ಸರ್ ಓಕೆ, 23 ಎಲೆಕ್ಷನ್ ಅಲ್ಲಿ ಆಯ್ತು, ಕಾಂಗ್ರೆಸ್ ಬಂತು, ನಿಮ್ ಸರ್ಕಾರ ನಡೀತಾ ಇದೆ. 28ಗೆ ಏನ್ ಕತೆ ಸರ್? ಇವಾಗ ನೋಡಿದ್ರೆ ಬಿಜೆಪಿ ಅವ್ರ ಜೊತೆ ಜೆಡಿಎಸ್ ಸೇರ್ಕೊಂಡಿದೆ, ಬಾಯ್ ಅಂತ ಅವರಿಬ್ರು ನೀವ್ ಹೇಳ್ದಂಗೆ ಒಂದು ಜಾತೀಯವಾದಿ ಒಂದು ಕೋಮುವಾದಿ ಸೇರ್ಕೊಂಡು ಒಂದು ಕಾಂಗ್ರೆಸ್ಗೆ ಇವತ್ತು ಟಕ್ಕರ್ ಕೊಡ್ತಾ ಇದೆ. 28ರಲ್ಲೂ ಅದೇ ಕಾಂಗ್ರೆಸ್, ಅದೇ ಶಕ್ತಿ, ಅದೇ ಯಶಸ್ಸು ಬರುತ್ತೆ ಅನ್ಸುತ್ತೆ ನಿಮ್ಗೆ? ನೋಡಿ, 28 ವಿಲ್ ಬಿ ಎ ರಿಯಲ್ ಚಾಲೆಂಜ್ ಫಾರ್ ಕಾಂಗ್ರೆಸ್. ಅದರಲ್ಲಿ ಎರಡು ಮಾತೇ ಇಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಏನು ಈ 3 ವರ್ಷದಲ್ಲಿ ಮಾಡಿದೆ, ಏನ್ ಈ ಗ್ಯಾರಂಟಿ ಸ್ಕೀಮ್ಸ್ ನಾವೇನು ಸರಿಸುಮಾರು 55ರಿಂದ 56 ಸಾವಿರ ಕೋಟಿ ಏನ್ ನಾವು ಕೊಡ್ತಾ ಇದೀವಿ, ಅದು ಕಮ್ಮಿ ದುಡ್ಡಲ್ಲ. ಸರಿಸುಮಾರು ಈ 58 ಸಾವಿರ ಕೋಟಿ ಈ 3 ವರ್ಷದಲ್ಲಿ 1,70,000 ಕೋಟಿ ಜನರ ಡೈರೆಕ್ಟ್ ಮೋರರ್ಲೆಸ್ ಇಂಟು ದರ್ ಪಾಕೆಟ್ ಹೋಗಿದೆ. ಇವತ್ತು ನಾನು ಮೊನ್ನೆ ಒಂದು ನೋಡ್ತಾ ಇದ್ದೆ, 2ನೇ ರ್ಯಾಂಕು 3ನೇ ರ್ಯಾಂಕು ಬಂದಿರೋ ಒಂದು ಹೆಣ್ಮಗಳು, ಅವ್ರ ತಾಯಿ ಹೇಳ್ತಾಳೆ, ಓಕೆ, ಆ PUC ಯಲ್ಲೋ SLC ಯಲ್ಲೋ ಈ 2,000 ರೂಪಾಯಿ ಬಂದಿರೋ ದುಡ್ಡಿಂದಾನೇ ಅವ್ರು ನಾನು ಓದ್ಸಕ್ಕಾಗಿತ್ತು, ಇಲ್ಲಾಂದ್ರೆ ಕಷ್ಟ ಆಗ್ತಾ ಇತ್ತು ಅಂತ. ಸೊ ಏನಾಗಿದೆ, ಸರಿಸುಮಾರು 1,20,00,000 ಫ್ಯಾಮಿಲೀಸ್ಗೆ ನಮ್ಮ ಗೃಹಲಕ್ಷ್ಮಿ ಏನಿದೆ ಹೋಗ್ತಾ ಇದೆ. ಈ ಗೃಹ ಜ್ಯೋತಿಯಿಂದ ಮತ್ತೆ 1,15,00,000 ಫ್ಯಾಮಿಲೀಸ್ಗೆ ಇವತ್ತು ಸರಿಸುಮಾರು ಆನ್ ಆನ್ ಆವರೇಜ್ 1,000ದಿಂದ 1,500 ಡೈರೆಕ್ಟ್ ಆಗಿ ಅವ್ರ ಜಾಬ್ಗೆ ಹೋಗ್ತಾ ಇದೆ. ಕಟ್ಟಂಗಿಲ್ಲ ಅವರು ಎಲೆಕ್ಟ್ರಿಸಿಟಿ. ಆಮೇಲೆ ಏನು ನಮ್ಮ ಶಕ್ತಿ ಸ್ಕೀಮ್ ಇದೆ ಮಹಿಳೆಯರಿಗೆ, ಯಾರು ಇವತ್ತು ಮಹಿಳೆಯರಿಗೆ ಎಷ್ಟು ಕಷ್ಟ ಅಂದ್ರೆ ಅವರಿಗೆ ವಿಂಗ್ಸ್ ಕೊಟ್ಟಿದೆ ಸರ್ಕಾರ. ನೀ ಎಲ್ಲನ್ನ ಹೋಗಮ್ಮ, ಏನನ್ನ ಮಾಡಮ್ಮ. ಇವತ್ತು ಒಂದು ಮಹಿಳೆ ಬೆಳಿಗ್ಗೆನೆ 6 ಗಂಟೆಗೆ ಹೋಗ್ಬಿಟ್ಟು KR ಮಾರ್ಕೆಟ್ಗೂ ಫ್ರೀ ಬಸ್ ತಗೊಂಡೋಗಿ ಕಾಯಿ ಪಲ್ಯನೋ ಏನೋ ತಗೊಂಡ್ಬಂದು ಮಾರಿ ಒಂದ್ 500 ರೂಪಾಯಿ 1,000 ರೂಪಾಯಿ ಮಾಡ್ಕೊಳ್ಳೋ ಎಲ್ಲ ಲಕ್ಷಣಗಳು ಕಾಣ್ತವೆ. ಓಕೆ, ಸೊ ನೀವ್ ಹೇಳ್ತಾ ಇರೋ ಈ ಸ್ಕೀಮ್ಗಳಿಂದ ಇವತ್ತು ಮಹಿಳೆಯರ ಸಬಲೀಕರಣ ತುಂಬಾ ಆಗ್ತಾ ಇದೆ. ಮತ್ತೆ ಈ ಸ್ಕೀಮ್ ಇಂದ ಎಲ್ಲಾ ಸರ್ಕಾರದ ಏನು ಖಜಾನೆಯಿಂದ ಡೈರೆಕ್ಟ್ ವೋಟರ್ಸ್ಗೆ ಅಥವಾ ಪಬ್ಲಿಕ್ ದುಡ್ಡು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಇನ್ನೂ ಎಲ್ಲ ಒಂದ್ ಕಡೆ ನಮ್ಮ ಏನು ಬಿಜೆಪಿ ಸಪೋರ್ಟ್ ಮಾಡುವಂತ ಜನ ಹೇಳ್ತಾರೆ, ಇದು ನಮ್ ಟ್ಯಾಕ್ಸ್ ದುಡ್ಡು, ಇದು ನೀವು ನಮ್ ಟ್ಯಾಕ್ಸ್ ದುಡ್ಡನ್ನ ಪಬ್ಲಿಕ್ ಫ್ರೀ ಆಗಿ ಕೊಡ್ತಾ ಇದ್ದೀರಾ, ಜೊತೆಗೆ ಏನ್ ಮಾಡ್ತಾ ಇದ್ದೀರಾ, ಎಲ್ಲಾ ರೇಟ್ಗಳನ್ನ ಜಾಸ್ತಿ ಮಾಡ್ಬಿಟ್ಟಿದ್ದೀರಾ, ಹಾಗಾಗಿ ನೀವು ಏನು ಫ್ರೀ ಬೀಸ್ ಅಥವಾ ಗ್ಯಾರಂಟಿ ಏನ್ ಕೊಡ್ತಾ ಇದ್ದೀರಾ ಅದು ಕೂಡ ಅವಶ್ಯಕತೆನೇ ಇಲ್ಲ ಅಂತ ಒಂದ್ ಕಡೆ ಡಿಬೇಟ್ ನಡೀತದೆ. ಈಗ ಮೋದಿ ಸರ್ಕಾರ ಏನ್ ಹೇಳ್ತು ಅಂದ್ರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ನಾವು ರೋಡ್ಗಳು ಸಿಕ್ಕಾಪಟ್ಟೆ ಮಾಡಿದೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿದ್ರೆ ನಾವು ಉದ್ಯೋಗ ಸೃಷ್ಟಿ ಮಾಡಿದೀವಿ ಅಂತ ಒಂದು ಬೋರ್ಡೆ ಬಿಡ್ತಾರೆ. ಇಟ್ ಇಸ್ ಪ್ರೂವ್ಡ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದಾಗ ಅನ್ಎಂಪ್ಲಾಯ್ಮೆಂಟ್ ಇಸ್ ಹೈಯೆಸ್ಟ್ ಇನ್ ಇಂಡಿಯಾ ಅನ್ನೋದು ಪ್ರೂವ್ ಆಗಿದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದಾಗ ಏನಾಗುತ್ತೆ, ಉಳ್ಳವರ ಜೋಬ್ನ ನಾವು ತುಂಬಿಸ್ತೀವಿ. ಈಗ ಇದೇ 55,000 ಕೋಟಿ ನಾವು ಯಾವುದೋ ಒಂದು ರೋಡ್ಗಳು, ಬ್ರಿಡ್ಜ್ಗಳು ಅವು ಇವು ಕಟ್ಟಿದೀವಿ ಅಂತ, ಯಾರ ಜೋಬ್ ತುಂಬಿಸ್ತೀವಿ ನಾವು? ಕಾಂಟ್ರಾಕ್ಟರ್ಗಳ ಜೋಬ್ ತುಂಬಿಸ್ತೀವಿ, ಈ ಪಾಲಿಟಿಷಿಯನ್ಗಳ ಜೋಬ್ ತುಂಬಿಸ್ತೀವಿ. ಉಳ್ಳವರಿಗೆ ಅನುಕೂಲ ಹೊರತು ಹಳ್ಳಿಯಲ್ಲಿರುವ ರಾಮಪ್ಪನಿಗೆ ಅನುಕೂಲನ? ದಿನ ಕಾಯಿಪಲ್ಯ ತರ್ಕೊ ಬರೋ ಲಕ್ಷ್ಮವ್ವಗೆ ಅನುಕೂಲನ? ಸೊ ಏನಾಗಿದೆ, ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದಾಗ ಅದರ ಪ್ರಾಫಿಟ್ಸ್ ವಿಲ್ ಗೋ ಇನ್ ಟು ದ ಹ್ಯಾಂಡ್ಸ್ ಆಫ್ ಫ್ಯೂ. ಇದು 1,20,00,000 ಫ್ಯಾಮಿಲೀಸ್ ಅಂದ್ರೆ ಇಂಟು 4 ಅಂದ್ರೆ 4,80,00,000 ಜನಕ್ಕೆ 58,000 ಕೋಟಿ ಹೋಗ್ತಾ ಇರೋದು. ಲುಕ್ ಅಟ್ ದ ಸ್ಕೇಲ್. ಆಮೇಲೆ ನೋ ಕರಪ್ಷನ್, ಡೈರೆಕ್ಟ್. ಏನಾಗುತ್ತೆ, ಈಗ ಅಂಬಾನಿಗೆ 50,000 ಕೋಟಿ ಬಂದ್ರೆ ಅವನು ಹೋಗಿ ನ್ಯೂಯಾರ್ಕ್ ಅಲ್ಲಿ ಅಲ್ಲಿ ಇಲ್ಲಿ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾನೆ. ರಾಮಕ್ಕನಿಗೆ 2,000 ಬಂದ್ರೆ ಏನ್ ಮಾಡ್ತಾಳೆ ಪಾಪ ಆ ಅಮ್ಮ? ಮತ್ತೆ ಹೋಗ್ಬಿಟ್ಟು ಮಗಳಿಗೆ ಏನೋ ಒಂದು ಬಟ್ಟೆನೋ, ಪುಸ್ತಕಗಳು, ಊಟ ಜಾಸ್ತಿ, 1 ಲೀಟರ್ ತಗೊಳ್ಳೋ ಕಡೆ 2 ಲೀಟರ್ ಹಾಲು ತಗೊಂಡು ಪೌಷ್ಟಿಕರಣ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ, ಕೆರೆಯ ನೀರು ಕೆರೆಗೆ ಚೆಲ್ಲು ಅಂದ್ರೆ, ನೀನ್ ಅವ್ರಿಗೆ ದುಡ್ಡು ಕೊಡ್ತಾ ಇದ್ಯಾ, ಅವ್ರು ಮತ್ತೆ ಎಕನಾಮಿಕ್ ಆಗ್ತಾ ಇದ್ರೆ. ಅದಕ್ಕೆ ಇವತ್ತು ಕರ್ನಾಟಕ ಇಸ್ ದ ಸೆಕೆಂಡ್ ಹೈಯೆಸ್ಟ್ GST ಪ್ರೊಡ್ಯೂಸಿಂಗ್ ನೇಷನ್ ಸ್ಟೇಟ್ ಫಾರ್ ದ ಕಂಟ್ರಿ. ಸೆಕೆಂಡ್ ಹೈಯೆಸ್ಟ್ ಕೊಡ್ತಾ ಇದೆ ಮೋದಿ ಸರ್ಕಾರಕ್ಕೆ, ಎಕ್ಸ್ಚೆಕರ್ಗೆ. ಸೊ ಯಾವತ್ತು ನಾವು ಬಡವರಿಗೆ ಸೋಷಿಯಲ್ ಸ್ಕೀಮ್ಸ್ ಗೆ ದುಡ್ಡು ಹಾಕ್ತಿವೋ ಯಾವತ್ತು ಮೋಸ ಮಾಡಲ್ಲ. ನೀವು ಯಾವತ್ತು ಶ್ರೀಮಂತರ ಉಳ್ಳವರ ಪಾಕೆಟ್ಸ್ ಕೊಟ್ರೆ ಯಾವತ್ತು ಸಮಾಜಕ್ಕೆ ಏನು ಉಪಯೋಗ. ಓಕೆ ಸರ್, ಇವಾಗ ನಿಮ್ ಗ್ಯಾರಂಟಿ ಸ್ಕೀಮ್ ಒಂಥರ ಅದು ಏನಾಗಿದೆ, ಪಾಪ್ಯುಲರ್ ಸಾಂಗ್ ತರ ಆಲ್ ಓವರ್ ಇಂಡಿಯಾ ಇವಾಗ ಬಿಜೆಪಿ ಅದನ್ನ ಕಾಪಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ.
ಈಗ ಎಲ್ಲಾ ಕಡೆ ಹೋದಾಗ್ಲೂ ಅವರು ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರ ಗ್ಯಾರಂಟಿ ಸ್ಕೀಮ್ಗಳಿಗೂ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಗಳಿಗೂ ವ್ಯತ್ಯಾಸ ಏನು? ಒಂದು, ಮುಂದಿನ 2028 ಎಲೆಕ್ಷನ್ ಅಲ್ಲಿ ಈ ಗ್ಯಾರಂಟಿ ಸ್ಕೀಮ್ ಕಂಟಿನ್ಯೂ ಆಗ್ತದಾ? ನೋಡಿ, ಅದು ನೋಡ್ಬೇಕು ನಾವು. ಈಗ ಒಂದ್ ಲೆವೆಲ್ ಆಫ್ ಗ್ಯಾರಂಟಿ ಸ್ಕೀಮ್ಸ್ ಡೈರೆಕ್ಟ್ ಇದು ಹಾಕಿದ್ವಿ. ನೆಕ್ಸ್ಟ್ ಟೈಮ್ ನಾವ್ ಏನ್ ಮಾಡ್ಬೋದು ಅಂದ್ರೆ, ಈಗ ಒಂದು ಸರ್ಕಾರಕ್ಕೆ ಒಂದು ಬಲ ಬಂದಿದೆ. ಏನಂದ್ರೆ 58,000 ಕೋಟಿ ನಾವು ತೆಗೆದ್ಬಿಟ್ಟು ಒಂದು ಸ್ಕೀಮ್ಗೆ ಹಾಕ್ಬೋದು ಅಂತ. ಓಕೆ. ಈಗ ನೆಕ್ಸ್ಟ್ ಮತ್ತೆ ಕಾಂಗ್ರೆಸ್ ಸರ್ಕಾರ 28ರಲ್ಲಿ ಬಂದ್ರೆ ನಮಗೆ 58,000 ಕೋಟಿ ಇಂಟು 5 ವರ್ಷ ಅಂದ್ರೆ ನಿಯರ್ಲಿ 3 ಲಕ್ಷ ಕೋಟಿ ನಮ್ಮ ಕಿಟಿ ಇರುತ್ತೆ. ಆ ಟೈಮಲ್ಲಿ ನಾವು ಇದ್ರ ಬದಲು ಶಿಕ್ಷಣನ ನಾವು ಕ್ಲಿಯರ್ ಮಾಡ್ಬೋದು. ಒಳ್ಳೆ ಶಿಕ್ಷಣ ಅಪ್ ಟು ಕ್ಲಾಸ್ 12, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಕ್ಲಾಸ್ 12 ಶಿಕ್ಷಣ, KPS ಸ್ಕೂಲ್ಸ್, KPS ಕಾಲೇಜಸ್ ಎಲ್ಲ ಮಾಡಿ ಶಿಕ್ಷಣ 5 ವರ್ಷ ಸೆಟ್ ಮಾಡ್ಬಿಡೋಣ. ಅದೇ ರೀತಿ ಇನ್ನೊಂದು ನೆಕ್ಸ್ಟ್ 5 ವರ್ಷಕ್ಕೆ ಇದೇ 3 ಲಕ್ಷ ಕೋಟಿ ತಗೊಂಡ್ರೆ ಹೆಲ್ತ್ ಪ್ಲಸ್ ಸರಿ ಮಾಡ್ಬೋದು. ಸೊ ಈ ಗ್ಯಾರಂಟೀಸ್ ಇಂದ ಏನ್ ತೋರಿಸಿದ ಒಂದು ಸರ್ಕಾರಕ್ಕೆ ಅಂದ್ರೆ, ಇಫ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಮಾರ್ಗಗಳಿದಾವೆ, ನೀವ್ ಹೆಂಗ್ ಮಾಡ್ಬೇಕು ಅಂತ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಇದೇ ಕೊಡ್ಬೇಕಂತ ರೂಲ್ ಇಲ್ಲ. ಈ ಸತಿ ಎಲ್ಲರಿಗೂ ಸಬಲೀಕರಣ ಮಾಡಿದೀವಿ. ಈಗ ಡೈರೆಕ್ಟ್ ಹಾಕೋ ಬದಲು ನಾವು ಎಜುಕೇಶನ್ ಸ್ಪೆಂಡ್ ಮಾಡ್ತೀವಪ್ಪ, ಹೆಲ್ತ್ ಸ್ಪೆಂಡ್ ಮಾಡ್ತೀವಪ್ಪ ಅಂತ ತಗೋಬಹುದು. ಸರ್, ಈಗ ಇವತ್ತೊಂದು ದಿನ ಕಾಂಗ್ರೆಸ್ ಪಕ್ಷ ಒಂದು ಅಧಿಕಾರ ಬಂದಾಗ್ಲಿಂದ ಈ 2 ವಿಷಯಗಳು ತುಂಬಾನೇ ಪ್ರಚಾರದಲ್ಲಿರೋದು. ಒಂದು ಗ್ಯಾರಂಟಿ ಸ್ಕೀಮು, ಇನ್ನೊಂದು ಜಾತಿ ಗಣತಿ ಅಥವಾ ಸೋಶಿಯೋ ಎಕನಾಮಿಕಲ್ ಸರ್ವೆ. ಈಗ ಕಾಂತರಾಜ್ ಅವರು 2 ಬಾರಿ ಇದ್ರು, ಅವರು ಸರ್ವೆ ಮಾಡಿದ್ರು, ಅದು ಸರ್ಕಾರ ಆ ರಿಪೋರ್ಟ್ ನ ಇಸ್ಕೊಂಡಿಲ್ಲ. ಜಯಪ್ರಕಾಶ್ ಹೆಗಡೆ ಅವರು ಬಂದ್ರು, ಅವಾಗ ಸಿದ್ದರಾಮಯ್ಯನವರು ಆ ರಿಪೋರ್ಟ್ ಅನ್ನ ಇಸ್ಕೊಂಡ್ರು, ಬಟ್ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಇದು ನೆಕ್ಸ್ಟ್ ಹೆಂಗ್ ಕತೆ ಸರ್? ಆಯ್ತು, ಇನ್ನೊಂದು 2 ವರ್ಷ ಇದೆ, ರಿಪೋರ್ಟ್ ನೀವು ಇಸ್ಕೊಂತಿರೋ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಿರೋ, ಅಥವಾ ಅದು ಹಂಗೆ ಬುಟಿಕ್ ಸೇರುತ್ತಾ? As an OBC, as a student of social justice, I am not happy. ಏನಾಗಿದೆ, ಐ ಆಮ್ ನಾಟ್ ಹ್ಯಾಪಿ. ಯಾಕಂದ್ರೆ ಈ ರಾಜ್ಯದ 2 ಪವರ್ಫುಲ್ ಸಮುದಾಯಗಳು ಅದರ ವಿರುದ್ಧ ಇದ್ರು, ಫಾರ್ ರೀಸನ್ಸ್ ಬೆಸ್ಟ್ ನೋನ್ ಟು ದೆಮ್. ಇವತ್ತು ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಯಾವತ್ತು ಏನು ಅನ್ಯಾಯ ಮಾಡಿಲ್ಲ. ಜನಗಣತಿ ಇರೋದು ಏನಕ್ಕೆ ಹೇಳಿ? ವಾಸ್ತುಸ್ಥಿತಿ ಹೇಳೋದಕ್ಕೆ ಹೊರತು ಯಾರನ್ನೋ ಒಬ್ಬರನ್ನ ಜಾಸ್ತಿ ಮಾಡೋದಕ್ಕೆ, ಯಾರನ್ನೋ ಒಬ್ಬರನ್ನ ಕಮ್ಮಿ ಮಾಡೋದಕ್ಕಲ್ಲ. ಅವ್ರೇನ್ ಹೇಳಿದ್ರು, ಅವ್ರನ್ನ ಕಮ್ಮಿ ಮಾಡಿದೀವಿ ಅಂತ. ಸೊ ಇದು ಏನು ಇನ್ನೊಂದ್ಸತಿ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಒಳ್ಳೇದೇ ಮಾಡಿದಾರೆ. ಈಗ ಹೊರಗ್ ಬರುತ್ತೆ, ಯಾರು ನಮ್ಮ ಆಯೋಗದ ಚೇರ್ಮನ್ ಯಾರಿದ್ದಾರೆ, ಅವರು ಮಧುಸೂದನ್ ನಾಯಕ್ ಅವರು ಮಾಡಿ ಹೊರಗ್ ಬರುತ್ತೆ. ಇಮಿಡಿಯೇಟ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಅದಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಸೆನ್ಸಸ್ ಮಾಡ್ತಾ ಇದೆ, ಅದು ಸ್ವಲ್ಪ ಲೇಟ್ ಬರುತ್ತೆ. ಅವ್ರು ಬರೋಕ್ಕಿಂತ ಮುಂಚೆ ನಾವು ಇದನ್ನ ಅನುಷ್ಠಾನಕ್ಕೆ ತರಬೇಕು. ಅದೇ ಅದು ಅನುಷ್ಠಾನಕ್ಕೆ ತರ್ತಾರೆ. ಯಾಕಂದ್ರೆ ಎಲ್ಲಾರು ಹೇಳ್ತಾ ಇರೋದು, ದೇವರಾಜ ಅರಸು ಅವ್ರಿಗಿದ್ದಂತ ಒಂದು ದಿಟ್ಟತನ, ಅವರು ಅವನೂರ ವರದಿನ ತಗೊಂಬಂದಾಗ ಇಂಪ್ಲಿಮೆಂಟ್ ಮಾಡಿದ್ರು. ಯಾವ್ದು ಮುಲಾಜಿರ್ಲಿಲ್ಲ. ಅವತ್ತಿನ ಕಾಲದಲ್ಲೂ ಕೂಡ ಜಾತಿ ವ್ಯವಸ್ಥೆ ಇತ್ತು, ಉಳ್ಳವರು ಶೋಷಿತರು ಅಂತ ಅವಾಗ್ಲೂ ಫೈಟ್ ನಡೀತಾ ಇತ್ತು. ಬಟ್ ಅದೇ ತರ ದಿಟ್ಟತನ ನಾವು ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾರಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಸಿದ್ದರಾಮಯ್ಯ ನನ್ನ ನಾಯಕರು, he is my political icon, no doubt about it. Okay, I am 100% sure ಅವರು ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಅವ್ರಿಗೆ ಬಹಳಷ್ಟು ಪ್ರೆಷರ್ಗಳು ಇದ್ವು. ಈಗ ಒಳ ಮೀಸಲಾತಿ ಏನು ಬಹಳ ನೈಸ್ ಆಗಿ ಮಾಡಿದಾರೋ, ನನ್ನ ಪ್ರಕಾರ ಮೋರರ್ಲೆಸ್ ರಿಪೋರ್ಟ್ ರೆಡಿ ಆಗಿದ್ರೆ ಬಂದ್ರೆ ಅವರು ಈ ಸತಿ ಅಕ್ಸೆಪ್ಟ್ ಮಾಡ್ಬೇಕು. ಅವ್ರ ಉತ್ತರದಾಯಿತ್ವ ಕಣ್ರಿ, ಈ ಸಮುದಾಯಗಳು ಅವ್ರ ಪರವಾಗಿ ನಿಂತಿದೆ. ಅವರು ಕೊನೆ ಕಾಲದಲ್ಲಿ ಈಸ್ ಇನ್ ದ ಟ್ವಿಲೈಟ್ ಆಫ್ ಹಿಸ್ ಕೆರಿಯರ್. ಇಟ್ ಈಸ್ ದ ಟೈಮ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಹೂ ಹ್ಯಾಸ್ ಗಿವನ್ ಹಿಮ್ ಸೋ ಮಚ್. ಅಂಡ್ ನನಗೆ ಕಾನ್ಫಿಡೆನ್ಸ್ ಇದೆ, ಅವ್ರು ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ, ಮಾಡ್ಲೇಬೇಕು. ಇನ್ ಕೇಸ್ ಇವಾಗ ಮುಖ್ಯಮಂತ್ರಿಗಳು ಬದಲಾದ್ರು ಅಂತ ಅನ್ಕೊಳ್ಳೋಣ ಹೈಪೋಥೆಟಿಕಲಿ, ಆವಾಗ ಮುಂದೆ ಯಾರಾದ್ರೂ ಮುಖ್ಯಮಂತ್ರಿಗಳು ಬಂದ್ರು, ಅಥವಾ ಎಲ್ಲ ಒಂದ್ ಕಡೆ ಇವಾಗ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಕೂಗ್ ಕೇಳ್ತಾ ಇದೆ, ಅವರಾದ್ರೂ ಇಂಪ್ಲಿಮೆಂಟ್ ಮಾಡ್ಬೋದಾ? ಯಾವುದೇ ಒಂದು ಮುಖ್ಯಮಂತ್ರಿ ಆಗ್ಲಿ, ಇಟ್ ಈಸ್ ಅ ಕಮಿಟ್ಮೆಂಟ್ ಆಫ್ ಅವರ್ ಲೀಡರ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಟು ದ ನೇಷನ್. ಅವರು ಭಾರತ್ ಜೋಡೋ ಯಾತ್ರೆ ಮಾಡುವಾಗ್ಲೂ ಹೇಳಿದ್ರು, ಸೆನ್ಸಸ್ ಅನ್ನೋದು
it's a commitment of the Congress party to the people, not of Siddaramaiah, not of D.K. Shivkumar, or not It's a of party Party or ಯಾವ ಕಮಿಟ್ಮೆಂಟ್ ಆಫ್ ದ ಪಾರ್ಟಿ. ನಾವು ಮ್ಯಾನಿಫೆಸ್ಟೋ ಹೇಳಿದೀವಿ ಓಕೆ ಅಲ್ಲ, ನಾವು ಮಾಡ್ತೀವಿ ಅಂತ ಮಾಡ್ಲೇಬೇಕು, ಓಕೆ ಮಾಡ್ಬೇಕು. ನೀವು ಅನ್ಯಾಯ ಮಾಡಕ್ಕಾಗಲ್ಲ. 75% ಇರುವ ಅಹಿಂದ ವರ್ಗಗಳಿಗೆ ನೀವು ಅನ್ಯಾಯ ಮಾಡಿದ್ರೆ ನಿಜ ನಿಜ ಸರ್. ಎಲ್ಲ ಒಂದ್ ಕಡೆ ಈಗ ನಾವು ನೋಡ್ತಾ ಇದೀವಿ, ಅಹಿಂದ ವರ್ಗದಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಾರೆ ಅಂತ ಅನಿಸ್ತಾ ಇದೆ. ಅವ್ರಿಗೆ ಈ ದಾವಣಗೆರೆ ದಕ್ಷಿಣದ ಎಲೆಕ್ಷನ್ ಆದ್ಮೇಲಿಂದ ಯಾವ ಪಕ್ಷದ ಹಿಂದೆ ಹೋಗ್ಬೇಕು, ಯಾರು ನಮ್ಮನ್ನು ಕಾಪಾಡ್ಬೋದು, ಯಾರು ನಮ್ಮ ಮುಂದಿನ ದಿನಗಳ ರಾಜಕೀಯ ಸ್ಥಾನಮಾನ ಅಧಿಕಾರ ಕೊಡ್ಬೋದು ಅನ್ನೋದು ಇದೆ. ಸೊ 2028 ಎಲೆಕ್ಷನ್ ನಿಮ್ ಪ್ರಕಾರ ಕರ್ನಾಟಕದ ಅನೇಕ ಹಿರಿಯ ನಾಯಕರು ಇವತ್ತು ಎಲ್ಲಾ ಪಕ್ಷದಲ್ಲೂ ಹಿರಿಯ ನಾಯಕರುಗಳು ಇವತ್ತು ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. 2028ರಲ್ಲಿ ಏನಾಗ್ಬೋದು, ಹೊಸ ಬದಲಾವಣೆಗಳನ್ನ ಆಗ್ಬೋದಾ? ಯಂಗ್ ಲೀಡರ್ಸ್ ಎವಾಲ್ವ್ ಆಗ್ತಾ ಇದಾರೆ. ಪ್ರತಿಯೊಂದು ಸಮುದಾಯದಲ್ಲೂ ಯಂಗ್ ಲೀಡರ್ಸ್ ಎವಾಲ್ವ್ ಆಗ್ತಾವ್ರೆ. ಇವತ್ತೇನ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಯಾರನ್ನ, ಈಗ ಡಿ.ಕೆ. ಶಿವಕುಮಾರ್ ಅವರಾದ್ರೆ ಹಿ ವಿಲ್ ಬಿ ಎ ಚೀಫ್ ಮಿನಿಸ್ಟರ್ ಹೂ ಇಸ್ ಅರೌಂಡ್ 60 years or 62 years ಏಜ್. ಸೊ ಹೊಸ ಬ್ಲಡ್ ಬರ್ಬೋದು. ಆಮೇಲೆ ರಾಜಕೀಯ ನಿಂತ ನೀರಲ್ಲ, ನಿಜ. ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರ್ತಾ ಇರ್ಬೇಕು. ಇಫ್ ಯು ಡೂ ಥಿಂಗ್ಸ್ ದಟ್ ಯು ಆಲ್ವೇಸ್ ಡನ್, ಅಂದ್ರೆ ನಾವು ಮಾಡಿದ್ದೇ ಮಾಡ್ತಾ ಇದ್ರೆ ನಮ್ಗೆ ಸಿಕ್ಕಿರೋ ರಿಸಲ್ಟೇ ಸಿಗುತ್ತೆ. ನಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ಬೇಕು ಅಂದ್ರೆ ವಿ ನೀಡ್ ಲೀಡರ್ಸ್ ಹೂ ಆರ್ ಥಿಂಕ್ ಔಟ್ ಆಫ್ ಬಾಕ್ಸ್. ಇವತ್ತು ಲೀಡರ್ಸ್ ಬಹಳಷ್ಟು ಜನ ಎಲ್ಲಿ ಫೇಲ್ ಆಗ್ತಾವ್ರೆ ಅಂದ್ರೆ ಅವ್ರದ್ದು ಇಷ್ಟೇ, ನಾನು ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಮತ್ತೆ ದುಡ್ಡು ಹಾಕ್ಬೇಕು, ಮತ್ತೆ ದುಡ್ಡು, ಅದೇ ಸೈಕಲ್ ಅಲ್ಲಿ ಇದಾರೆ. ನನಗೆ ಸಿಕ್ಕಿರೋ ಈಗ ನನಗೆ ಎಂತ ಲೀಡರ್ಗಳು ಬೇಕು ಅಂದ್ರೆ, ನನಗೆ ಒಂದು 2 ವರ್ಷ ನನಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ, ನಾನು ಒಂದು ಹೆಲ್ತ್ ಮಿನಿಸ್ಟರ್ ಆದ್ರೆ, ಇಡೀ ಆನಲ್ಸ್ ಆಫ್ ಕನ್ನಡ ಹಿಸ್ಟ್ರಿಯಲ್ಲಿ ಕರ್ನಾಟಕದ ಹಿಸ್ಟ್ರಿಯಲ್ಲಿ ನನ್ನ ಹೆಸರಾಗ್ಲಪ್ಪ ಅಂತರ. ಇವತ್ತು ದೇವರಾಜ ಅರಸನ ಯಾಕೆ ಎಲ್ಲರೂ ಜ್ಞಾಪಕ ಮಾಡ್ಕೊಂತಾರೆ? ನಿಜ. ಯಾಕೆ ಜ್ಞಾಪಕ ಮಾಡ್ಕೊಂತಾರೆ? ಅವ್ರ ಕೊಡುಗೆ. ಯಾಕೆ ವೀರಪ್ಪ ಮೊಯ್ಲಿ ಜ್ಞಾಪಕ ಮಾಡ್ಕೊಂತಾರೆ? ಯಾಕಂದ್ರೆ ಕ್ಯಾಪ್ಟೇಷನ್ ಇರುವಾಗ CET ತಂದಿರೋ. ಆತರ ನಾನು ಈ ಅನಲ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿಯಲ್ಲಿ ನನ್ನ ಹೆಸರು ಬರ್ಬೇಕಪ್ಪ ಅಂತ ಬರುವ ಲೀಡರ್ಸ್ಗೆ ಜಾಗ ಕೊಡಬೇಕು. ಮುಂಬರುವ ದಿನಗಳಲ್ಲಿ ಬಹಳಷ್ಟು ವಿದ್ಯಾವಂತರು ಪಾಲಿಟಿಕ್ಸ್ ಬರ್ತಾ ಇದ್ರೆ ಅವ್ರಿಗೂ ಚಾನ್ಸ್ ಸಿಗ್ಲಿ. ಈ 33% ವುಮೆನ್ ರಿಸರ್ವೇಶನ್ ಆದ್ಮೇಲೆ ಬಹಳಷ್ಟು ಮಹಿಳೆಯರು 50% ಮಹಿಳೆಯರು ಇದ್ಕೊಂಡು ಪ್ರತಿಯೊಂದು ಪಕ್ಷದಲ್ಲಿ ಸರಿಯಾಗಿ 3-4% ಮಹಿಳೆಯರು ಇದ್ರೆ ಅದು ಅವ್ರಿಗೆ ಮಾಡುವ ದೊಡ್ಡ ಅನ್ಯಾಯ. ಇವೆಲ್ಲ ಚೇಂಜಸ್ ಇಂದ ನಾನು ಐ ಆಮ್ ಎನ್ ಆಪ್ಟಿಮಿಸ್ಟ್, ಆಶಾವಾದಿ. ನಾನು ಯಾವತ್ತು ನಿರಾಶಾವಾದಿ ಅಲ್ಲ. ಮುಂದೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ.